Good morning, dear students. In this class, continues for in quadratic equation chapters. Therefore, we can in this class in quadratic equation now we can find the nature of the roots of a quadratic equation. This is we can get in 2 marks question or 1 mark. 1 mark ಮೇಲೆ ಒಂದು ಕಂಡೀಷನ್ ಆದರೂ ಕೇಳ್ತಾನೆ ಇಲ್ಲ 2 marks ಇಂದ ಏನು ಮಾಡ್ತಕ್ಕಂಥದ್ದು ಒಂದು ಕ್ವಶನ್ಸ್ ಆದರೂ ಕೇಳ್ತೇನೆ. ಹಾಗಾದರೆ ನಾವು ದೇರ್ ಫಾರ್ ಔಟ್ ಇಟ್ ಇಸ್ ಕ್ಯಾನ್ ಬಿ ಫೈಂಡ್ nature of the roots. Therefore, the nature of the roots can be depending upon their only b square minus 4ac. Already formula ಇದೆ ನೋಡಿ, ಯಾವುದೋ x is equal to minus b plus or minus square root of b square minus 4ac whole divided by 2a. That is quadratic formula. Therefore, in square root of b square minus 4ac ಇದೆ ನೋಡಿ. Therefore, the nature of the roots is only depending upon their b square minus 4ac. ಹಾಗಾದ್ರೆ ನೇಚರ್ ಆಫ್ ದ ರೂಟ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ b square minus 4ac ವ್ಯಾಲ್ಯೂ ಮಾತ್ರ ಡಿಪೆಂಡ್ ಆಗಿದೆ. ಆಲ್ರೆಡಿ ವಿ ನೋ ದಟ್ ಟು ಡಿಸೈಡ್ ದ ರೂಟ್ಸ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ ಜನರಲ್ ಫಾರ್ಮುಲಾ ax square plus bx plus c is equal to 0 as a real or not real. Therefore, the discriminant of the roots of a quadratic equation that is equal to therefore b square minus 4ac is called discriminant of the this quadratic equation, and it is denoted by symbol delta that can be read as delta dl ta delta anta kari. Therefore, delta is equal to b square minus 4ac. This is a formula. Now we can find nature of the roots or discriminant of a quadratic equation. The formula for discriminant of a quadratic equation or find the nature of the roots of a quadratic equation, the formula is b square minus 4ac. These three conditions are there. Therefore, the quadratic equation ax square plus bx plus c is equal to 0. The general form, the discriminant of the quadratic equation, if delta is equal to 0. Delta is equal to 0 means delta means b square minus 4ac. Delta ಅಂದ್ರೆ ಅರ್ಥ ಇಲ್ಲಿ b square minus 4ac ವ್ಯಾಲ್ಯೂ ಅಂತ ಅರ್ಥ. ಅಂದರೆ b square minus 4ac ವ್ಯಾಲ್ಯೂ 0 ಆಗಿದ್ದಾಗ ಏನಾಗಿರುತ್ತೆ ಅಂದರೆ therefore the roots are real and ರಿಯಲ್ ರೂಟ್ಸ್ ಟು ಈಕ್ವಲ್ ರಿಯಲ್ ರೂಟ್ಸ್. ಎಲ್ಲ ರೂಟ್ಸ್ ಏನು ಮಾಡ್ತಕ್ಕಂಥದ್ದು ಈಕ್ವಲ್ ಆಗಿರುತ್ತಂತ. ಎರಡು ರೂಟ್ಸು ಎರಡು ವ್ಯಾಲ್ಯೂ ಬರುತ್ತಲ್ಲ ಅವೆರಡು ವ್ಯಾಲ್ಯೂ ಕೂಡ ಟು ಈಕ್ವಲ್ ರಿಯಲ್ ರೂಟ್ಸ್. ಇಫ್ ಡೆಲ್ಟಾ ಈಸ್ ಗ್ರೇಟರ್ ದೆನ್ 0, ಡೆಲ್ಟಾ ವ್ಯಾಲ್ಯೂ ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಗ್ರೇಟರ್ ದೆನ್ 0 ಅಂದರೆ ಪಾಸಿಟಿವ್ ವ್ಯಾಲ್ಯೂ. ಗ್ರೇಟರ್ ದೆನ್ 0 ಅಂದರೆ 0ಗಿಂತ ದೊಡ್ಡವು, 0ಗಿಂತ ದೊಡ್ಡದಂದರೆ ಅವು ಆಲ್ ಆರ್ ಪಾಸಿಟಿವ್ ವ್ಯಾಲ್ಯೂ. ಅವಾಗ ಏನಾಗಿರುತ್ತೆ ದೇರ್ಫೋರ್ ಟು ಡಿಸ್ಟಿಂಗ್ ಆ್ಯಂಡ್ ರಿಯಲ್ ಡಿಸ್ಟಿಂಗ್ ವ್ಯಾಲ್ಯೂ ಆಗಿರುತ್ತೆ. ಯಾವಾಗ ಇಫ್ ಡೆಲ್ಟಾ ಈಸ್ ಗ್ರೇಟರ್ ದೆನ್ 0 ಮೀನ್ಸ್ ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ 0, ದ ರೂಟ್ಸ್ ಆರ್ ಡಿಸ್ಟಿಂಗ್ ಆ್ಯಂಡ್ ರಿಯಲ್. ಥರ್ಡ್ ಕಂಡೀಷನ್, ಇಫ್ ಡೆಲ್ಟಾ ಈಸ್ ಲೆಸ್ ದೆನ್ 0, ದೇರ್ ಫಾರ್ ದ ನೋ ರಿಯಲ್ ರೂಟ್ಸ್. ಲೆಸ್ ದೆನ್ 0 ಮೀನ್ಸ್ ನೆಗೆಟಿವ್ ವ್ಯಾಲ್ಯೂಸ್. ಆಲ್ ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ನೆಗೆಟಿವ್ ಬಂದರೆ ದೇರ್ ಫಾರ್ ಆಲ್ ಆರ್ ನೋ ರಿಯಲ್ ರೂಟ್ಸ್ ಆರ್ ಅನದರ್ ನೇಮ್ ಇಮೇಜಿನರಿ ಅಂತ ಕರಿತೀವಿ. ಯಾವಾಗ ಡೆಲ್ಟಾ ಈಸ್ ಲೆಸ್ ದೆನ್ 0, ಡೆಲ್ಟಾ ವ್ಯಾಲ್ಯೂ ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ 0ಗಿಂತ ಕಡಿಮೆ ಆಗಿದ್ದಾಗ, ಅಂದರೆ 0ಗಿಂತ ಕಡಿಮೆ ಅಂದರೆ ಆಲ್ ಆರ್ ನೆಗೆಟಿವ್ ವ್ಯಾಲ್ಯೂ. ದೇರ್ ಫಾರ್ ನೋ ರಿಯಲ್ ರೂಟ್ಸ್ ಆರ್ ಇಮೇಜಿನರಿ. ದೇರ್ ಫಾರ್ ದೀಸ್ ತ್ರೀ ಕಂಡೀಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಗಿವ್ ಇನ್ 1 marks ಕೇಳ್ತಾನೆ. ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಅವಾಗ ಏನು ಮಾಡ್ತಕ್ಕಂಥ ಈ ಸರಿ ಇದನ್ನೇ ಕೇಳಿದ್ದಾನೆ. ಅದು ಗ್ರೇಟರ್ ದೆನ್ ನಾನು ಮಾಡ್ತಕ್ಕಂಥದ್ದು ಡಿಸ್ಟಿಂಗ್ ರಿಯಲ್ ಆ್ಯಂಡ್ ಡಿಸ್ಟಿಂಗ್ 2 marksಲ್ಲಿ ಕೇಳಿ. ಆ್ಯಂಡ್ ಆಲ್ಸೋ ಟು ಫೈಂಡ್ ನೇಚರ್ ಆಫ್ ದ ರೂಟ್ಸ್ ಆರ್ ಡಿಸ್ಕ್ರಿಮಿನೇಟ್ ಆಫ್ ದ ರೂಟ್ಸ್ ಆಫ್ ಎನ್ ಈಕ್ವೇಷನ್ ಏನಾಗಿರುತ್ತೆ ಅಂತ ಬರೀರಿ ಅಂತ ಕೇಳ್ತೇನೆ. ಬೇರೆ ಅಷ್ಟಕ್ಕೆ ಬರೆದ್ರೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದರೆ ಸಾಕು. ಆ ವ್ಯಾಲ್ಯೂ ಏನು ಮಾಡ್ತಕ್ಕಂಥದ್ದು ಏನಾಗಿರುತ್ತೆ ಅಂತಲೂ ಕೂಡ ಹೇಳಬೇಕು, ಅದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ. ಹಾಗಾದರೆ ಇಫ್ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲೆಂಟ್ ಟು 0 ಮೀನ್ಸ್ ಡೆಲ್ಟಾ ಈಸ್ ಈಕ್ವಲೆಂಟ್ ಟು 0 ಟು ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್. Delta is greater than 0 means b square minus 4ac is greater than 0, all are positive value, the two real and distinct value. If delta is less than 0, b square minus 4ac is less than 0, all are negative value, therefore no real roots are another name is that is imaginary anta kariತೀವಿ. Now using this nature of the roots of a quadratic equation, now we can solve for some more problems. Find the discriminant. Discriminant ಅಂತಾನೆ ಕೇಳ್ತಾನೆ. Discriminant means b square minus 4ac. Find the discriminant of the roots of an equation 3x square minus 2x plus 1 by 3 is equal to 0. Hence find the nature of the roots ಏನಾಗಿರುತ್ತೆ.
ಫೈಂಡ್ ದೆಮ್ ಇಫ್ ದೇ ಆರ್ ರಿಯಲ್. ಅವನೇ ಕೊಟ್ಬಿಟ್ಟಿದ್ದೀನಿ, ಇವೆಲ್ಲ ಕೂಡ ಏನು ಮಾಡ್ತಕ್ಕಂಥದ್ದು ರಿಯಲ್ ಆಗಿರುತ್ತೆ, ರಿಯಲ್ ರೂಟ್ಸ್ ಆಗಿರುತ್ತಾ ಅಂತ. ರಿಯಲ್ ರೂಟ್ಸ್ ಮೀನ್ಸ್ ಝೀರೋಗೆ ಏನು ಮಾಡ್ತಕ್ಕಂಥದ್ದು ಈಕ್ವಲ್ ಆಗಿರುತ್ತೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಬೇಕು. therefore which is the equation 3x square minus 2x plus 1 is equal to 0. Write in general form ax square plus bx plus c is equal to 0. ಇರಲಿಲ್ಲ ಅಂದರೆ ಬರ್ಕೋಬೇಕು. ಇದೆ ಆಲ್ರೆಡಿ. Write in coefficient. X square coefficient is a value, therefore the value of a is equal to 3. Coefficient of x is b, that is b is equal to minus 2, and constant term c, that is equal to 1 by 3. Therefore a is equal to 3, b is equal to minus 2, c is equal to 1 by 3. Now what is the formula to find discriminant upper roots of an equation is b square minus 4ac. Delta is equal to b square minus 4ac. b is minus 2, therefore minus 2 whole square. Substitute ಮಾಡ್ರಷ್ಟೇ. ಫಾರ್ಮುಲಾ b square minus 4ac ಇತ್ತಲ್ಲ, a ವ್ಯಾಲ್ಯೂ b ವ್ಯಾಲ್ಯೂ c ವ್ಯಾಲ್ಯೂನ ಆ ಫಾರ್ಮುಲಾಗೆ ಮಾಡ್ತಕ್ಕಂಥ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಷ್ಟೇ. ಇಟ್ ಈಸ್ ವೆರಿ ಈಸಿ. therefore b is equal to minus 2 whole square minus 4 into therefore a is 3 and c is 1 by 3. Therefore this numerator 3 and numerator and denominator 3 will be cancelled. 2 to square, 2 to minus 2 into minus 2, that is plus 4. 3 will be cancelled, remaining 4 ones are 4, that is plus 4 minus 4, that is equal to 0. ಹಾಗಾದರೆ ರೂಟ್ಸ್ ಏನಾಗಿದೆ, ರಿಯಲ್ ಆಗಿದೆ ತಾನೇ. therefore because b square minus 4s is equivalent to 0. ಅವನೇ ಹೇಳಿದೆ, hence to find the nature of the roots are real find there are real ಆಗಿದೆ because b square minus 4s is equal to 0. the roots are real and equal. 0 ಇದ್ದಾಗ ರಿಯಲ್ ಮತ್ತು ಈಕ್ವಲ್ ಎರಡೂ ಕೂಡ ಆಗಿರುತ್ತೆ. the roots are real and equal and real. therefore the find their real roots. ಹಾಗಾದ್ರೆ ರಿಯಲ್ ರೂಟ್ಸ್ ಯಾವ್ಯಾವು ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾನೆ. the roots are minus b by 2a, that is equal to therefore minus of p is minus 2 divided by 2 into 3, that is equal to therefore plus 2 divided by 6, that is equal to 1 by 3, that is equal to therefore ಹಾಗಾದರೆ ರಿಯಲ್ ರೂಟ್ಸ್ ಯಾವ್ಯಾವು ಅಂದರೆ 1 by 3. ಇದನ್ನೇನು ಕೇಳಲ್ಲ, ಇಲ್ಲಿವರೆಗೂ ಮಾತ್ರ ಕೇಳ್ತಾನೆ ಅಷ್ಟೇ. b square minus 4ac ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅದು ರೂಟ್ಸ್ ಏನಾಗಿರುತ್ತೆ ಅಂತ ಫೈಂಡ್ ಔಟ್ ಮಾಡಿರಿ ಅಂತ. ನೆಕ್ಸ್ಟ್ ಮೂವ್ ಆನ್ ಟು ದಿ ಸಮ್ ಎಕ್ಸಸೈಸ್ ಪ್ರಾಬ್ಲಮ್ಸ್. ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಆಫ್ ಎನ್ ಈಕ್ವೇಷನ್. ಇಫ್ ದೇ ಆರ್ real roots exist, find them. First one 2x square minus 3x plus 5 is equal to 0. Therefore 2x square minus 3x plus 5 is equal to 0. This is of the form ax square plus bx plus c is equal to 0. Therefore the value of a is equal to 2, the value of b is equal to minus 3, the value of c is equal to 5. ಗೊತ್ತಿದೆ ತಾನೆ. coefficient of x square value a ಆಗಿರುತ್ತೆ, coefficient of x value b ಆಗಿರುತ್ತೆ, constant value c ಆಗಿರುತ್ತೆ. Sign is also important. a is equal to 2, b is equal to minus 3, c is equal to 5. We can find the nature of the roots of a quadratic equation. That is the discriminant of a roots of an equation is delta is equal to b square minus 4ac. b square minus 4ac. We can substitute the value of b, a and c. Therefore b is minus 3 whole square minus 4 into a is 2 and c is 5, that is equal to minus 3 whole square is equal to 9. 4 2s are plus into minus minus 4 2s are 8, 8 5s are 40, that is equal to therefore delta is equal to 9 minus 40. Subtract plus 9 minus 40, that is equal to therefore minus 31. Therefore minus 31 is less than what? Delta is less than 0. minus 31 ಹಾಗಾದರೆ ಸೊನ್ನೆಗಿಂತ ಕೂಡ ಕಡಿಮೆ. ಹಾಗಾದರೆ ವಾಟ್ ಇದ್ದಾರೆ ಅವ್ನು ಹೇಳಿದಾನೆ ನೋಡ್ರಿ, ಫೈಂಡ್ ದ ರೂಟ್ಸ್ ಏನಾಗಿರುತ್ತೆ ಅಂತಲೂ ಕೂಡ ಫೈಂಡ್ ಔಟ್ ಮಾಡಿರಿ ಅಂತ. ಹಾಗಾದರೆ therefore the roots are no real roots. ಡೆಲ್ಟಾ ಲೆಸ್ ದೆನ್ 0 ಬಂದಾಗ ನೋ ರಿಯಲ್ ರೂಟ್ಸ್, ಯಾಕಂದರೆ ನೆಗೆಟಿವ್ ವ್ಯಾಲ್ಯೂ ಬಂದಿದೆ. ಡೆಲ್ಟಾ ಸೊನ್ನೆಗಿಂತ ಚಿಕ್ಕದಾಗಿರೋದ್ರಿಂದ ಡೆಲ್ಟಾ ಇಸ್ minus 31 ವ್ಯಾಲ್ಯೂ ಬಂದಿರೋದ್ರಿಂದ therefore ಡೆಲ್ಟಾ ಇಸ್ ಲೆಸ್ ದೆನ್ 0. therefore the no real roots are imaginary. The roots are imaginary. Next move on to the another second one problems. Therefore 3x square minus 4 into root 3x plus 4 is equal to 0. Yes, so this is of the form ax square plus bx plus c is equal to 0. The value of a is equal to 3. The value of b is equal to minus 4 into root 3. Therefore c is constant term is 4. Now we can find the formula for discriminant of a roots of an equation. Delta is equal to b square minus 4ac. Therefore delta is equal to b is minus 4 into root 3 and 4 into a is 3 and
C is 4, that is equal to B square is 4 into root 3 whole square minus 4 into 3 into 4. Therefore 4 into root 3 whole square is equal to 4 square is 16. Root and square will be cancelled, that is minus into minus plus 16 into 3. 16 3s are 48. ಗೊತ್ತಾಗುತ್ತಾನೆ. 4 into root 3 whole square ಅಂದರೆ ಈ ಸ್ಕ್ವೇರು 4ಗೆ ಇರುತ್ತೆ, ರೂಟ್ 3ಗೆ ಇರುತ್ತೆ. 4 4s minus 4 into minus 4 ಪ್ಲಸ್ ಆಗುತ್ತೆ. 4 4s 16 ಆಗುತ್ತೆ. ರೂಟ್ 3 ಇಂಟು ರೂಟ್ 3 ಆದರೆ ರೂಟ್ಗೂ ಸ್ಕ್ವೇರ್ಗೂ ಕ್ಯಾನ್ಸಲ್ ಆಗುತ್ತೆ, 3 ಮಾತ್ರ ಉಳಿಯುತ್ತೆ. ಅಥವಾ ರೂಟ್ 3 ಇಂಟು ರೂಟ್ 3 ರೂಟ್ 9 ಆಗುತ್ತೆ. ರೂಟ್ 9 ಆಲ್ಸೋ 3, that is 16 3s are 48. Remaining plus into minus minus 4 3s are 12, 12 4s are 48. Therefore plus 48 minus 48, that is equivalent to 0. Therefore the delta is equivalent to 0. ಹಾಗಾದರೆ delta value 0 ಆಗಿದ್ದಾಗ ಏನಾಗಿರುತ್ತೆ? Roots are real and equal. Delta is equivalent to 0, the roots are real and equal. Real and equal ಆಗಿದ್ದಾಗ ಮಾತ್ರ ರೂಟ್ಸ್ ಫೈಂಡ್ ಔಟ್ ಮಾಡ್ತೀವಿ. ಮೈನಸ್ ಬಿ ಬೈ 2a ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಮೈನಸ್ ಆಫ್ minus 4 into root 3 divided by 2 into 3, that is plus minus into minus plus 4 into root 3 divided by 6, 2 2s are 2 3s are, that is 2 into root 3 divided by 3 ಅಂತನಾದರೂ ಬರಿಬೋದು. ಇಲ್ಲ ಅಷ್ಟೇನಾದರೂ ಬರೋದು, ನೋ ಪ್ರಾಬ್ಲಮ್. ದಟ್ ಈಸ್ ಇಕ್ವಲ್ ಟು ಬರೋದು ಇದನ್ನು ನೋಡಿ, ದಟ್ ಈಸ್ 2 into root 3, right? In that is equal to, therefore we can simplest ಫಾರ್ಮ್ ಅಷ್ಟೇ ಬರೆದ್ರು ಸಾಕು, ಅದನ್ನೇ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಇಷ್ಟು ಮಾಡಿದರೆ ಸಾಕು. ಡೆಲ್ಟಾ ಇಸ್ ಈಕ್ವಲ್ ಟು 0, ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್. ಯಾವಾಗ ಡೆಲ್ಟಾ ಇಸ್ ಈಕ್ವಲ್ ಟು 0 ಆಗಿದ್ದಾಗ. ಇದನ್ನೇನು ಕೇಳಲ್ಲ ಎಕ್ಸಾಮಲ್ಲಿ, ಬಟ್ ಆದರೂ ಗೊತ್ತಿರಲಿ ಅಷ್ಟೇ. ನೆಕ್ಸ್ಟ್ ಮೂವ್ ಟು ದಿ ಥರ್ಡ್ ಒನ್. therefore 2x square minus 6x plus 3 is equal to 0. Now we can find the nature of the roots or discriminant of the roots of a quadratic equation. Alright, and similarly same, this is of the form ax square plus bx plus c is equal to 0. The value of a is equal to coefficient of x square, that is a. ax square plus bx plus c ಅಂದರೆ ಜನರಲ್ ಫಾರಮ್, ಅದು ಆ ಫಾರಮಲ್ಲಿ ಇದೆ. ಹಾಗಾದರೆ ಎ ವ್ಯಾಲ್ಯೂ ಯಾವುದು? ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ನ ವ್ಯಾಲ್ಯೂ ಮಗ್ಲಾಗ ಏನಿರುತ್ತೋ ಅದು ಎ ವ್ಯಾಲ್ಯೂ, ಎಕ್ಸ್ನ ಮಗ್ಲಾಗ ಏನಿರುತ್ತೋ ಅದು ಬಿ ವ್ಯಾಲ್ಯೂ, ಬಿ ಇಸ್ ಈಕ್ವಲ್ ಟು -6 ಕಾನ್ಸ್ಟೆಂಟ್ ಟರ್ಮ್ ಲಾಸ್ಟ್ಗಿರುತ್ತೋ ಅದು ಸಿ ವ್ಯಾಲ್ಯೂ. ಎ ಇಸ್ ಈಕ್ವಲ್ ಟು 2, ಬಿ ಇಸ್ ಈಕ್ವಲ್ ಟು -6, ಸಿ ಇಸ್ ಈಕ್ವಲ್ ಟು 3. Then find the formula for discriminant of roots of an equation is delta is equal to b square minus 4ac. Substitute the value of b, a and c. Therefore b is equal to -6 whole square, 4 into -4 into a is 2 and c is 3, that is equal to, therefore 16 whole square is equivalent to 16 -6 into -6, that is equal to 16 ಅಲ್ಲ 6 whole square is equivalent to -6 into -6, that minus into minus plus, so 6 6 36, that is equal to 4 2 is 8, 8 3 is 24. 36 minus 24, therefore subtract 36 minus 24 is equivalent to 12. Therefore the delta is equivalent to 12. Therefore 12 is delta is greater than 0, means b square minus 4ac value 0 ಗಿಂತ ದೊಡ್ಡದಾಗಿದೆ. ಅವಾಗ ಏನಾಗಿರುತ್ತೆ? ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಅವೇ ಮೂರೇ ಕಂಡೀಷನು. 0ಗೆ ಈಕ್ವಲ್ ಆಗಿದ್ದಾಗ ಡೆಲ್ಟಾ ವ್ಯಾಲ್ಯೂ 0 ಬಂದರೆ ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ಲು. ರಿಯಲ್ ಆ್ಯಂಡ್ ಈಕ್ವಲ್. ಡೆಲ್ಟಾ ಇಸ್ ಗ್ರೇಟರ್ ದ್ಯಾನ್ 0, 0ಗಿಂತ ದೊಡ್ಡದು ಬಂದೈತೆ ಅಂದರೆ ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಇಫ್ ಡೆಲ್ಟಾ ಇಸ್ ಲೆಸ್ ದ್ಯಾನ್ 0, therefore no real roots are imaginary. Now move on to the therefore next another problems. Same condition we can find the, that is equal to, therefore find the nature of the roots of a quadratic equation. We can find the value of k. Find the value of k. We can find the value of a nature of the roots of a quadratic equation. We can now we can find the value of k in this equation, that is equal to, therefore find the value of k. ಏನು ಮಾಡ್ತಕ್ಕಂಥದ್ದು? ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. therefore find the value of k for each of the following quadratic equation so that they have two equal roots. ಅವನ ಕಂಡೀಷನ್ ಕೊಟ್ಟಿದ್ದಾನೆ, ಎರಡು ರೂಟ್ಸು ಕೂಡ ಈಕ್ವಲ್ ಆಗಿರುತ್ತೆ ಅಂತ. ಹಾಗಾದರೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲೆಂಟ್ ಟು 0 ಅಂತ ತಗೋಬೇಕು. ಯಾಕಂದರೆ ಅವನೇ ಕಂಡೀಷನ್ ಕೊಟ್ಟಿದ್ದಾನೆ ನೋಡಿ, ಏನಂತ ಕೊಟ್ಟಿದ್ದಾನೆ ಅಂದರೆ ಸೊ ದಟ್ ದೇ ಹ್ಯಾವ್ ಟು ಈಕ್ವಲ್ ರೂಟ್ಸ್. ಹಂಗಾದರೆ ಮಾತ್ರ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಬರೋದು. ಅಂದರೆ ಬಿ ಸ್ಕ್ವೇರ್ ಮೈನಸ್ 12ac
0 ಅಂತ ತಗೋಬೇಕು. ಅಂದರೆ ಡೆಲ್ಟಾ ವ್ಯಾಲ್ಯೂ 0 ಆಗಿರುತ್ತೆ. ಯಾಕೆಂದರೆ ದೇ ಆರ್ ಟು ಈಕ್ವಲ್ ರೂಟ್ಸ್. ಅವನು ಈಕ್ವಲ್ ರೂಟ್ಸ್ ಅಂತ ಹತ್ರ ಏನು ನಮ್ಮದು ಡೆಲ್ಟಾ ಈಸ್ ಈಕ್ವಲ್ ಟು 0ನೇ ತಾನೆ. ಹಾಗಾದರೆ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು 0 ಅಂತ ತಗೊಂಡು ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಈಕ್ವಲ್ ಅಂತ ಕೊಟ್ಟಾಗ ಮಾತ್ರ ದ ರೂಟ್ಸ್ ಆರ್ ಟು ರೂಟ್ಸ್ ಆರ್ ಈಕ್ವಲ್ ಅಂತ ಕೊಟ್ಟಾಗ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು 0 ಅಂತ ತಗೊತೀನಿ. ಆಲ್ರೆಡಿ ನಾವು therefore go to the first column. 2x square plus kx plus 3 is equal to 0. Now we can find the value of k using nature of the roots of a quadratic equation. Therefore this is of the form ax square plus bx plus c is equal to 0. The value of a is equal to 2. The value of b is equal to k ನ ಮಗ್ಲಾಗ ಏನಿದೆ x ನ ಮಗ್ಲಾಗ ಏನಿದ್ರು k ಇದೆ. Therefore the value of b is equal to k. Constant term c is equal to 3. We can discriminate of a roots of an equation b square minus 4ac is equal to 0 is equal to 0 ಯಾಕಂದರೆ ತೊಗೊಂಡಿದ್ದೀವಿ ಅಂದರೆ ಅವನೇ ಕೊಟ್ಟಿದ್ದಾನೆ ಟೂ ರೂಟ್ಸ್ ಆರ್ ಈಕ್ವಲ್ ಅಂತ, ಎರಡು ಕೂಡ ಈಕ್ವಲ್ ಆಗಿರುತ್ತೆ ಅಂತ. therefore we can substitute the value of a b c. therefore b is equal to k square minus 4 into a is 2 c is 3 that is equal to k square. 4th is 12, 12 3 is 24 that is equal to 0. therefore k square minus 24 is equal to 0. therefore k is equal to 24 can be transposing. minus 24 go to plus 24. therefore k square is equal to plus 24. k is equal to square root of plus or minus root 24. 24 can be written as 4 into 6. 4 24. 4 into 6 square root of 4 is 2. ಹೊರಗೆ ತೆಗೆಯೋಣ. ಅದಕ್ಕೆ ಸ್ಪಿಟ್ ಮಾಡಿ ಬರೆಯೋದಕ್ಕೆ ಇದನ್ನು 4 into 6 ಅಂತ ಬರೆದಿದ್ದು. 24 can be written as 4 into 6. square root of 24 can be written as 2. that is k is equal to 2 into root 6. The value of k is equal to plus or minus 2 into root 6. This is the value of k. ಗೊತ್ತಾಯ್ತಾ? Next move on to the another problems. That is equal to therefore kx into k minus 2 plus 6 is equal to 0. Multiplied by kx into x minus 2 that is kx into x kx square. ಯಾಕಂದರೆ ಜನರಲ್ ಫಾರಮ್ಗೆ ಇಲ್ಲ ಅದಕ್ಕೆ ಅದನ್ನು ಜನರಲ್ ಫಾರಮಿಗೆ ತಗೋಬೇಕು. ಮಲ್ಟಿಪ್ಲೈ ಮಾಡಬೇಕಷ್ಟೇ. ಕೆ ಇಂಟು ಕೆ ಎಕ್ಸ್ ಇಂಟು ಎಕ್ಸ್ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು ಕೆ ಎಕ್ಸ್ ದಟ್ ಈಸ್ 2kx ಪ್ಲಸ್ 6 is equal to 0. ಇವಾಗ ಜನರಲ್ ಫಾರಮಲ್ಲಿದೆ. therefore ax square plus bx plus c is equal to 0. therefore the value of a coefficient of x square, the value of a is k, the coefficient of x that is minus 2k, that is the value of b is equal to minus 2k. therefore c is a constant term that is equal to 6. a is equal to k, b is equal to minus 2k and c is equal to 6. Next move on to the formula for discriminants of a roots of an equation. That is equal to therefore b square minus 4s is equal to 0. therefore b is minus 2k whole square minus 4 into a is k, c is 6 is equal to 0. minus 2k whole square is equal to 4k square minus plus into minus minus 6 4 so 24 into k 24 k. That is equal to therefore which is common of these two, that is 4k is common. ಎರಡರಲ್ಲೂ ಕೂಡ 4k 4 ಇಂದ ಡಿವೈಡ್ ಆಗೋದ್ರಿಂದ 4k, ಇದರಲ್ಲಿ k ಸ್ಕ್ವೇರ್ ಇದೆ, ಇಲ್ಲಿ k ಇದೆ. ಎರಡರಲ್ಲಿ ಏನು ಮಾಡ್ತಕ್ಕಂಥದ್ದು 4k ಕಾಮನ್ ತೆಗಿತೀನಿ. 4k ಕಾಮನ್ ತೆಗೆದ್ರಿಂದ ರಿಮೈನಿಂಗ್ 4k is ಕಾಮನ್. ರಿಮೈನಿಂಗ್ ಫಾರ್ ದಿಸ್ ಒನ್ ಈಸ್ k. 4k ಸ್ಕ್ವೇರಲ್ಲಿ ಒಂದು 4k ತೆಗೆದ್ರೆ ಇನ್ನು k ಉಳಿತು. ಪ್ಲಸ್ ಇಂಟು ಮೈನಸ್ ಮೈನಸ್ 4 6 ರಿಮೈನಿಂಗ್ k ತೆಗೆದು ದಟ್ ಈಸ್ 4k ಇಂಟು k ಮೈನಸ್ 6 is equal to 0. ಈಕ್ವೇಟ್ ಇಂಟು 0 ಮಾಡಿ ಎರಡು ಫ್ಯಾಕ್ಟ್ರನ್ನ. 4k is equal to 0 ಆರ್ k minus 6 is equal to 0. therefore 4k is equal to 0, k is equal to 0 by 4. therefore 0 by 4 is also equivalent to 0. therefore the value of k is equal to 0 or another k minus 6 is equal to 0. therefore the value of k is equal to 6. ಹಾಗಾದರೆ therefore k value is equal to the value of k is equal to 0 or k is equal to 6. This is the value of k. Next move on to the another last one. It is possible to design a rectangular mango grove whose length is twice its breadth and its area is 800 meter square. So if so find the length and breadth. ಹಾಗಾದ್ರೆ ಲೆಂತ್ ಮತ್ತು ಬ್ರೆಡ್ತ್ ಏನು ಮಾಡ್ತಕ್ಕಂಥದ್ದು ಫೈಂಡ್ ಔಟ್ ಮಾಡಿರಿ ಅಂತ ಕೊಟ್ಟಿದ್ದೇನೆ. ಒಂದು ರೆಕ್ಟ್ಯಾಂಗ್ಯುಲರ್ ಮ್ಯಾಂಗೋ ಗ್ರೋನ ಕಂಡೀಷನ್ ಕೊಟ್ಟಿದ್ದಾನೆ. ಲೆಂತ್ ಈಸ್ 2 times ಆಫ್ ಬ್ರೆಡ್ತ್. ಲೆಂತು ಬ್ರೆಡ್ತಿನ ಎರಡರಷ್ಟು ಇರುತ್ತೆ. ಏರಿಯಾ ಅವನೇ ಕೊಟ್ಟುಬಿಟ್ಟಿದ್ದಾನೆ. ಏರಿಯಾ ಈಸ್ 800
800 meter square. Now we can find the length and breadth. ಹಾಗಾದ್ರೆ therefore the breadth of the mango grove is ಎಲ್ ಅಂತ ತಗೊಳ್ಳೋಣ ಅಥವಾ ಬಿ ಅಂತ ಯಾವುದಾದ್ರೂ ಒಂದು ಲೆಟ್ರ್ ತೊಗೊಂಡ್ರೆ ಎಕ್ಸ್ ಅಂತನಾದ್ರೂ ತೊಗೊಳೋಣ. ನಾವು ಎಲ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ದೇರ್ ಫಾರ್ ದ ಬ್ರೆಡ್ತ್ ಆಫ್ ದ ಮ್ಯಾಂಗೋ ಗ್ರೋವ್ ಈಸ್ ಎಲ್ ಆ್ಯಂಡ್ ಲೆಂತ್ ಈಸ್ ವಾಟ್ 2 times ಆಫ್ ಇಟ್ಸ್ ಬ್ರೆಡ್. ದೇರ್ ಫಾರ್ ಲೆಂತ್ ಈಸ್ ಈಕ್ವಲ್ ಟು 2L. ಸರಿ ತಾನೇ, ಅವನೇ ಕೊಟ್ಟಿದ್ದಾನೆ ಕಂಡೀಷನ್. ಲೆಂತ್ ಈಸ್ 2 times ಆಫ್ ಇಟ್ಸ್ ಬ್ರೆಡ್ತ್. ದೇರ್ ಫಾರ್ ಬ್ರೆಡ್ತ್ ಆಫ್ ದ ಮ್ಯಾಂಗೋ ಗ್ರೋವ್ ಈಸ್ ಎಲ್ ಆ್ಯಂಡ್ ಲೆಂತ್ ಈಸ್ 2L because 2 times of its breadth. Already we know that the formula for rectangle, length into breadth. The area of a rectangle is equal to the formula for area of a rectangle. Adra perimeter ade 2 times of L plus B agutte, but area adre length into breadth. Therefore area of a rectangular grove is equal to length into breadth. Therefore area is given, that is equal to 800. Substitute length can be substituted as 2L, breadth can be substituted as L. Sarina, L length 2 times of breadth ಆಗಿರುತ್ತೆ. therefore length can be substituted as 2L and breadth can be substituted as L is equivalent to area is 800. Multiply 2L into L, therefore 2L square is equal to 800, or L square is equal to 800 divided by 2. Therefore L square is equal to 800 divided by 2 400. Therefore L square is equal to 400. Therefore L is equal to square root of plus or minus 400. The value of square root of 400 is 20. Square root of 400 is 20. Therefore plus or minus 20. Now in verb problem already ಮುಂಚೆನೇ ಹೇಳಿಬಿಟ್ಟಿದ್ದೀನಿ. ಯಾವುದೇ ವರ್ಬ ಪ್ರಾಬ್ಲಮ್ ತಗೊಂಡ್ರು ಏನಾಗಿರುತ್ತೆ, ಪಾಸಿಟಿವ್ ಎಲ್ಲಿನ ಮಾತ್ರ ಕನ್ಸಿಡರ್ ಮಾಡೋದು. therefore L is equal to 20 meter. therefore the breadth of the rectangular grove is L is equal to 20 and breadth is 20 and length is aduna breadth anta kottidana, that is not a breadth, that is length. Length of the mango grove is 2 times of L, that is 2 into 20, that is equal to 40 meter. Therefore length is 40 meter and breadth is 20 meter. ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಏನಾಗಿರುತ್ತೆ, ಲೆಂತ್ ಬ್ರೆಡ್ತಿನ 2 times ಇರುತ್ತೆ ತಾನೆ. ಅದು 20 ಇದ್ದರೆ ಇದು 40 ಇದೆ. ಹಾಗಾದರೆ ಲೆಂತ್ ಈಸ್ 40 ಮೀಟರ್ and breadth is 20 meter. Next now we can stop it for in this class. Thank you for all, and also completed for in quadratic equation chapter. ಇಲ್ಲಿಗೆ quadratic equation chapter ಕೂಡ ಕಂಪ್ಲೀಟ್ ಆಯಿತು. Next move on to the another very important problem, that is a very important chapter, that is trigonometry, in the next class. Thank you for